ನನಗೆ ನಾಳೆ ಬೆಳಗ್ಗೆ 7 ಗಂಟೆಗೆಲ್ಲ ರಿಪೋರ್ಟ್ ಬರಬೇಕು ಆ ಹುಡುಗಿದು ಏನೈತಿ ಅಂತ ಅಂದ್ಬಿಟ್ಟು. ಸರ್ ಬೆಳಗ್ಗೆ ಈ ವಿಡಿಯೋ ನೋಡ್ಬಿಟ್ರೆ ನಾನು ಶಾಕ್ ಆಗಿಬಿಟ್ಟೆ. ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾಳೆ ಅಂದರೆ ಅವ್ರ ತಾಯಿ ಅಂತೂ ಖುಷಿನೋ ಖುಷಿ. ಸರ್ಷಾ ಕಣ್ಮುಚ್ಚು ಕ್ಲೋಸ್ ಯುವರ್ ಐಸ್. ಜೋರಾಗಿ ಕಣ್ಮುಚ್ಚು, ಫುಲ್ ಟೈಟಾಗಿ ಕಣ್ಮುಚ್ಚು ಚಿನ್ನ. ಕಣ್ಮುಚ್ಚು ಮುಚ್ಚು. ಓಕೆ, ಗುಡ್ ಗರ್ಲ್. ನಾಲ್ಗೆ ಆಚೆ ಮೇಡಮ್ ವೆರಿ ಗುಡ್. ಏನು ತಿಂಡಿ ಬೇಕಮ್ಮ ನಿಂಗೆ? ಇಡ್ಲಿ. ವೆರಿ ಗುಡ್. ನಿಜವಾಗ್ಲು ಸರ್ ನಾನು ಈ ವಿದ್ಯೆ ಕಲ್ತಿದ್ದಕ್ಕೆ ಸತ್ಯವಾಗ್ಲಿ ಇಂಥದ್ದು ಒಂದು ಪ್ರಾಣ ಉಳಿಸಿದ್ದು ನಮಗೆ ಸಾಕು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸರ್ ಒಂದು ಮಗುದು ಒಂದು ವಿಡಿಯೋ ಕಳಿಸಿದ್ದೀರಾ. ಅದು ಆಸ್ಪತ್ರೆಯಲ್ಲಿರೋ ಒಂದು ಫುಟೇಜು. ಸೊ ಯಾವ ಥರದ್ದು ಕೇಸು, ನಿಮಗೆ ಯಾವ ಥರ ಈ ಕೇಸ್ ಬಂತು, ಮತ್ತು ಆಲ್ರೆಡಿ ಆಸ್ಪತ್ರೆಯಲ್ಲಿದ್ದು ನಿಮಗೇನು ಕಾಂಟ್ಯಾಕ್ಟ್ ಮಾಡಿದ್ರು, ಅದ್ರ ಬಗ್ಗೆ ಡೀಟೇಲ್ ತಿಳಿಸಿ ಸರ್. ಇವ್ರಿಗೂ ನಮಗೂ ಕಾಂಟ್ಯಾಕ್ಟ್ ಇಲ್ಲ. ಹಾಂ. ಒಬ್ಬರು ಅಸ್ಟ್ರಾಲಜರು ಥರ ಇವರು ಹೋಗಿದ್ದಾರೆ. ಮಗು ಆಡ್ತಾ ಕೆಳಗಡೆ ಬಿದ್ದು ತಲೆಯಿಂದ ಬ್ಲಡ್ ಬಂದಿದೆ. ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಕಣ್ಬಿಟ್ಟಿದೆ ಹೊರತು ಮಾತುಕತೆ ಇಲ್ಲ. ಸುಮ್ಮನೆ ಒಂದು ಬದುಕಿದೆ ನೋಟ. ಕೋಮಾ ಸ್ಟೇಜ್ಗೆ ಹೋದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕೊನೆಗೆ ಅವರೇನು ಮಾಡಿದ್ರು, ಸಿಕ್ಕಿ ಜಾಗ ಪೂಜೆ ಮಾಡಿಸೋದು ಅಸ್ಟ್ರಾಲಜರ್ನೆಲ್ಲ ಕೇಳಿದ್ದಾರೆ. ಈ ಹುಡುಗಿಗೆ ಅಲ್ಪಾಯಸ್ಸು ತೋರಿಸ್ತಾ ಇದೆ, ಕಷ್ಟ ಇದೆ ಈ ಹುಡುಗಿಗೆ ಅಂತ ಅವ್ರು ಹೇಳಿದ್ದಾರೆ ಆಸ್ಟ್ರಾಲಜಿ ಅವರು. ಆದರೆ ಅವರೇನು, ಅವ್ರಿಗೆ ನನ್ನ ಬಗ್ಗೆ ಗೊತ್ತಿದ್ದರಿಂದ ಅವರೇನು ಮಾಡಿದ್ರು, ಒಬ್ಬರಿದ್ದಾರೆ ಅವ್ರನ್ನೊಂದು ಸರಿ ಕಾಂಟ್ಯಾಕ್ಟ್ ಮಾಡಿ ಅವ್ರೇನಾದ್ರು ನನ್ನ ಕೇಸ್ ತೊಗೋತೀನಿ ಅಂತಂದರೆ ನೋಡಿ ನೀವು ಮಾತಾಡೋಣ, ಬೇಕಾದ್ರೆ ನಾನು ಮಾತಾಡಿಸ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಸೊ ಅವ್ರೇನು ಮಾಡಿದ್ರು, ಅವ್ರು ಲೈನಿಗೆ ತೊಗೊಂಡು ನಾನು ಮಾತಾಡಿದ್ರು. ಡಾಕ್ಟ್ರು ಕೈ ಬಿಟ್ಟಿದ್ದ ಕೇಸು. ಡಾಕ್ಟ್ರೇ ನನ್ನ ಕೈಯಲ್ಲಿ ಏನು ಮಾಡಬೇಕು ಮಾಡಿದ್ದೀವಿ ನೋಡೋಣ, ವೆಯ್ಟ್ ಮಾಡಿ ಅಂತ ಅಂದರೆ ನಾನೇನಾದ್ರು ಕೈ ಹಾಕಿ ಅಲ್ಲಿ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಇದು ಎತ್ತು ಇಲ್ಲ ಆ ಥರ ಐತೆ ಕೇಸ್. ಹೌದು, ನಾನೇನಾದ್ರು ಕೈ ಹಾಕಿ ಅವ್ರಿಗೆ ಹೆಚ್ಚು ಕಮ್ಮಿ ಆಗ್ಬಿಟ್ಟು 4 ವರ್ಷದ ಮುಗೋದು. ಹೌದು, ತುಂಬ ಚೆನ್ನಾಗಿದೆ. ನಾನು ಹೇಳಿದೆ ನೋಡಮ್ಮ, ಡಾಕ್ಟ್ರು ಕೈ ಬಿಟ್ಟಿದ್ದಾರೆ, ನಾವು ತೆಗೆಯೋದು ಕೆಟ್ಟ ಆತ್ಮಗಳನ್ನ ತೆಗೆಯೋದು. ಸೊ ತೆಗೆದಾಗ ಏನಾದರೂ ಈ ಹುಡುಗಿಲಿ ನ್ಯೂನತೆ, ಎನರ್ಜಿ ಕಮ್ಮಿಯಾಗಿ ಇನ್ನೊಂದಾಯಿತು ಅಂದರೆ ನನ್ನ ಮೇಲೆ ಕೆಟ್ಟ ಹೆಸರು ಬರೋದು ಬೇಡ ಅಂತ ಹಾಸ್ಪಿಟ್ಲ್ ಕೇಸ್ಗಳು ನಾನು ತೊಗೊಳ್ಳೋದು ರೇರ್. ತುಂಬ ನನ್ನ ಬಗ್ಗೆ ಗೊತ್ತಿದ್ರೆ ಮಾತ್ರ ತೊಗೊಳ್ಳೋದು. ನೀವು ನನ್ನ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ, ಅವ್ರು ಹೇಳಿದಾರೆ ಅಂತ ಮಾತಾಡ್ತಾ ಇದ್ದೀರಾ ಅಂತ ನೀವು ಯೋಚನೆ ಮಾಡ್ಬಿಟ್ಟು ಫೋನ್ ಮಾಡಿದ್ದೆ, ಫೋನ್ ಕಟ್ ಮಾಡಿಬಿಟ್ಟೆ. ಓಕೆ. ಕೊನೆಗೆ ಅವರು 2 ಅವರ್ ಬಿಟ್ಕೊಂಡು ಗುರುಜಿ ತಪ್ಪು ತಿಳ್ಕೊಂಬಿಟ್ಟವ್ರು ನಮ್ಮ ಬಗ್ಗೆ. ಇಲ್ಲ, ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ, ಮಗು ಸತ್ತೋದ್ರೂ ಪರವಾಗಿಲ್ಲ, ಯಾರು ಪರವಾಗಿಲ್ಲ, ಏನು ಅವ್ರು ಕೈ ಹಾಕಲಿ ಅಂತ. ಮಧ್ಯಾಹ್ನ 2:15 ಗಂಟೆಗೆ ಫೋನ್ ಬರ್ತಿರ್ಗ, ಇಲ್ಲ ಗುರುಜಿ ನಾನು ನೀವು ತಪ್ಪು ತಿಳ್ಕೊಬೇಡಿ, ನಾನು ಏನಾದರೂ ಪರವಾಗಿಲ್ಲ, ನಿಮ್ಮ ಮೇಲೆ ನನಗೆ ನಂಬಿಕೆ ಐತೆ, ದಯವಿಟ್ಟು ನೀವು ನನ್ನ ಮಗಳ ಕೇಸ್ ತೊಗೊಳ್ಳಿ, ಇವತ್ತೇ ತೊಗೊಳ್ಳಿ, ನೀವು ಹೇಳ್ದಾಗೆಲ್ಲ ತೊಗೊಳಕ್ಕಾಗಲ್ಲ, ಒಂದು ದಿನ ವೆಯ್ಟ್ ಮಾಡಲೇಬೇಕು, ನಾಳೆ ಬೆಳಗ್ಗೆ 10 ಗಂಟೆಗೆ ನಾನು ತೊಗೊಳ್ತೀನಿ ಅಂತೆ. ಯಾಕಂದ್ರೆ ರಾತ್ರಿಲಿ ಏನಾಗುತ್ತೋ ಯಾರಿಗೂ ಗೊತ್ತಿರ್ತದೆ. ಒಂದು ನೈಟ್ ಕಳೀಲಿ ಅಂತ ನೀವು. ಹಾಂ ಹೌದು, ನೈಟ್ ಕಳೀಲಿ. ಒಂದೇ ಅವ್ರು ಬಂದ ತಕ್ಷಣ ಸುಮ್ಮನೆ ತೊಗೊಂಡು ಆತುರವಾಗಿ ದುಡ್ಡು ಕೇಳೋದು ಮಾಡೋದು ತಪ್ಪಾಗ್ತದೆ. ಹೌದು, ಬಿಟ್ಬಿಟ್ಟೆ ಒಂದು ನೈಟು. ಬೆಳಗ್ಗೆ ನೋಡೋದು ಸೇಮ್ ಕಂಡೀಷನ್ನು, ಕಣ್ಬಿಟ್ಟಿದ್ದಾಳೆ, ಏನೂ ಇದಿಲ್ಲ. ಸರಿ, ನಾನು ಕೇಸ್ ತೊಗೋತೀನಿ ಬಿಡಿ ಅಂದೆ. ಆ ಕೇಸ್ ತೊಗೊಂಡ್ರೆ ಒಂದು ಸೈಕಲಲ್ಲಿ ಒಬ್ಬ ಹುಡುಗ ಓಡಾಡ್ತಾ ಇದ್ದಂಥ ವ್ಯಕ್ತಿ ಬಿದ್ದು ಅವನು ಔಟು. ಓಕೆ, ಒಂದು ಆತ್ಮ ಮನೆಯಿಂದ ಹೊರಗಡೆ ಸೈಕಲ್ ಆಟ ಆಡ್ತಾ ಇದ್ದು, ಯಾರೋ ಬಂದು ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಬಿದ್ದು ಔಟು. ಆ ಆತ್ಮ ಬಂದು ಈ ಹುಡುಗಿ ಮೇಲೆ ಅಟ್ಯಾಕ್ ಆಯಿತು. ಈ ಹುಡುಗಿನೂ ಬಿದ್ದು ಸೇಮ್ ಅದೇ ಥರ ತಲೆಯಲ್ಲಿ ಎಫೆಕ್ಟ್ ಆಯಿತು. ಬೆನ್ನಿನ ಭಾಗದಲ್ಲಿ ಕೂತ್ಕೊಂಡಿದ್ದ, ತಲೆಗೆ ಮೋಲ್ಡ್ ಮಾಡ್ದ. ನನಗೆ ಹಿಂಗೆ ಸೈಕಲ್ ಆಕ್ಸಿಡೆಂಟ್ ಆಯಿತು, ಬಿದ್ದೆ, ರಕ್ತ ಬಂತು. ಅಕಸ್ಮಾತ್ ಇವರು ಒಂದು 2-3 ದಿವಸ ವೆಯ್ಟ್ ಮಾಡಿದರೆ, ಡಾಕ್ಟ್ರನ್ನೇ ನಂಬ್ಕೊಂಡು ವೆಯ್ಟ್ ಮಾಡಿದರೆ ಖಂಡಿತ ಆ ಹುಡುಗಿ ಬದುಕೋಕ್ಕೆ ಚಾನ್ಸ್ ಇಲ್ಲ. ಮೋಸ್ಟ್ಲಿ ಅದು ಅಂದರೆ ಅದೇನು ಆತ್ಮ ಮೈ ಸೇರಿತ್ತು, ಅದು ಇದನ್ನು ಈ ಒಂದು ಮಗುನ ಕರ್ಕೊಂಡು ಹೋಗೋ ಲೆಕ್ಕಕ್ಕೆ ಅದು ಇತ್ತು. ಮುಲಾಜಿಲ್ದೆ ಸರ್,
ಯಾಕಂದ್ರೆ ಅವ್ರು ಟೈಮ್ ಕಾಯ್ತಾರೆ. ಆ ಹುಡುಗ 8 ದಿವಸ ಹಾಸ್ಪಿಟ್ಲಲ್ಲಿ ಬದುಕಿದ್ದ, ಅಷ್ಟು ದಿವಸ ಇವ್ರಿಗೆ ಎಕ್ಸಾಮ್ಷನ್. ಅಷ್ಟರೊಳಗಡೆ ಇವರು ಏನಾದರೂ ಟ್ರೈ ಮಾಡಿ ಯಾರಿಗಾದರೂ ಹಿಡಿದು ಏನಾದರೂ ಮಾಡಿದ್ದೀನಿ, ಇದರಿಂದ ಹೊರಗಡೆ ಬಂದಾಗ ಈ ಹುಡುಗಿ ಬಚಾವು. ಈ ಹುಡುಗಿ ಆಯುಷ್ ಚೆನ್ನಾಗಿತ್ತು, ನಮ್ಮ ಹತ್ರ ಬಂದರು. ಮಾರನೇ ದಿವಸ ಬೆಳಗ್ಗೆ 10 ಗಂಟೆಗೆ ತೊಗೊಂಡೆ, ಮಾರ್ಕಿಂಗ್ ಮಾಡಿದೆ, ರಾತ್ರಿ ದಿಗ್ಬಂಧನಕ್ಕೆ ರೆಡಿ ಮಾಡಿದೆ, ತಗಲಾಕೊಂಡೆ. ಹುಡುಗ ಏನು ಮಾಡ್ತಿದ್ದೆ ನೀನು? ನಾನು ಬಿದ್ದೋಗ್ಬಿಟ್ಟೆ, ರಕ್ತ ಬಂತು. ಮಾತಾಡ್ದ, ನೀನು ತಪ್ಪಲ್ಲ ಬಂದು ಆ ಹುಡುಗಿ ಮೇಲೆ ಬಂದು ಆ ಹುಡುಗಿನೂ ಬೀಳಿಸಿ ನೀನು ಇದ್ರ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ಬೈದೆ. ಅವನೇನು ಮಾತಾಡಲಿಲ್ಲ, ಆತ್ಮದ ಜೊತೆ ಏನೂ ಮಾತಾಡಲಿಲ್ಲ. ಕೊನೆಗೆ ಅವನ ಬಾಡಿಯಿಂದ ರಿಮೂವ್ ಮಾಡಿದೆ. ಇನ್ಯಾರಿದ್ದೀರಾ ಅಂತಂದೆ. ನನಗೆ ಗೊತ್ತಿಲ್ಲ ಅಂದ. ನನಗೆ ಗೊತ್ತು ಇವ್ರು ಹೇಳಿ ಸುಳ್ಳು. ಯಾಕಂದರೆ ಆ ಹುಡುಗಿ ಪ್ರಾಣ ಹೋಗಬೇಕು, ತೆಗಿಬೇಕು, ಅಷ್ಟು ಇವ್ರ ಲೆಕ್ಕಾಚಾರ ಇರ್ತದೆ. ಅವನ್ನ ರಿಮೂವ್ ಮಾಡಿಬಿಟ್ಟೆ. ನನಗೆ ನಾಳೆ ಬೆಳಗ್ಗೆ 7 ಗಂಟೆಗೆಲ್ಲನೂ ರಿಪೋರ್ಟ್ ಬರಬೇಕು, ಆ ಹುಡುಗಿದು ಏನೈತಿ ಅಂತ ಅಂದ್ಬಿಟ್ಟು. ಸರ್ ಬೆಳಗ್ಗೆ ಈ ವಿಡಿಯೋ ನೋಡ್ಬಿಟ್ರೆ ನಾನು ಶಾಕ್ ಆಗಿಬಿಟ್ಟೆ. ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾಳೆ ಅಂದರೆ ಅವ್ರ ತಾಯಿ ಅಂತೂ ಖುಷಿನೋ ಖುಷಿ. ಹರ್ಷ, ಕಣ್ಮುಚ್ಚು, ಕ್ಲೋಸ್ ಯುವರ್ ಐಸ್, ಜೋರಾಗಿ ಕಣ್ಮುಚ್ಚು, ಫುಲ್ ಟೈಟಾಗಿ ಕಣ್ಮುಚ್ಚು ಚಿನ್ನ, ಮುಚ್ಚು. ಓಕೆ, ಗುಡ್ ಗರ್ಲ್. ನಾಲ್ಗೆ ಆಚೆ ಹಾಕು ಮೇಡ, ವೆರಿ ಗುಡ್. ಏನು ತಿಂಡಿ ಬೇಕಮ್ಮ ನಿಂಗೆ? ಇಡ್ಲಿ. ವೆರಿ ಗುಡ್. ನಿಜವಾಗ್ಲು ಸರ್, ನಾನು ಈ ವಿದ್ಯೆ ಕಲ್ತಿದ್ದಕ್ಕೆ ಸತ್ಯವಾಗ್ಲಿ ಇಂಥದ್ದು ಒಂದು ಪ್ರಾಣ ಉಳಿಸಿದ್ದು ನಮಗೆ ಸಾಕು. 100 ಜನದ ಅಟೆಂಡ್ ಮಾಡಿದ ಬೇಡ. ಜನ ಕೆಲಸ ಮಾಡಿಸ್ಕೊಂಡು ಚೆನ್ನಾಗಿ ಆಗಿಲ್ಲ ಅಂತಾರೆ, ಸುಳ್ಳು ಹೇಳ್ತಾರೆ, ಭಾಳ ಇದು ಮಾಡ್ತಾರೆ. ನಮ್ಗಂಥದ್ದು ಬೇಕಾಗಿಲ್ಲ. ಇಂಥ ಕ್ರಿಟಿಕಲ್ ಕೇಸ್ನ ನಾವು ಹ್ಯಾಂಡ್ಲ್ ಮಾಡಿ ತೊಗೊಂಬತ್ತೀವಲ್ಲ, ಅದು ನಮಗೆ ಪ್ರಾಣ ಉಳಿಸ್ತಿದೆ. ನಾವೆಷ್ಟೇ ಒಳ್ಳೇದು ಮಾಡಿದ್ರು ಕೂಡ ನಮಗೂ ಡ್ಯಾಮೇಜ್ಗಳು ಆಗ್ತಾ ಇರ್ತವೆ. ಆದರೆ ಅದನ್ನ ಲೆಕ್ಕಕ್ಕೆ ಮಾಡ್ಕೊಳ್ದಂಗೆ ನಾವು ಕೆಲಸ ಮಾಡ್ತೀವಿ. ಬಟ್ ಆ ಹುಡುಗಿ ನಗ್ತಾ ಇರೋದು ನೋಡ್ಬಿಟ್ಟು ನಂಗೆ ಖುಷಿ ಆಯ್ತು. ನಾನು ಇನ್ನೂ ಇವಳಿಗೆ ಜಲ್ದಿಯದೊಳಗೆ ಏನೋ ಮಾಡಬೇಕು ಅಂದ್ಬಿಟ್ಟು ಮತ್ತೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದೆ. ಇನ್ನೂ ಒಂದು ನೆಗೆಟಿವ್ ತಗಲಾಕೋತು. ಓಕೆ, ಅದು ಯಾವ ಥರದ್ದು ಸರ್? ಅದು ಹುಡುಗನೇ. ಅದು ಹುಡುಗ ಒಂದು 20-22 ವರ್ಷದವನು. ಕೊನೆಗೆ ಅವನ್ನ ರಿಮೂವ್ ಮಾಡಿದೆ. ಮಾರನೇ ದಿವಸ 2ನೇ ದಿವಸ ಬೆಳಗ್ಗೆ ಫಸ್ಟ್ ಕ್ಲಾಸಾಗೆ ಮಾತಾಡೋಕ್ಕೆ ಶುರು ಮಾಡಿದ್ಲು. ಸೂಪರ್. ಒಂದು ವಾರದಿಂದ ಮಾತಿರಲಿಲ್ಲ, ಮಾತಾಡೋಕ್ಕೆ ಶುರು ಮಾಡಿದ್ಲು. ಅಪ್ಪ ಅಮ್ಮ ಅದು ಎಷ್ಟು ಚೆನ್ನಾಗಿ ಮುದ್ದಾಗೈತೆ ಸರ್ ಹುಡುಗಿ. ಹೊಟ್ಟೆ ಹುರಿದೋಗ್ಬಿಡ್ತು. ನನಗೆ ಅವ್ರಿಗೆ 1 ಕೋಟಿ ಕೊಟ್ಟಷ್ಟು ಸಮಾಧಾನ ಆಯಿತು. ಒಂದು ಮಗು ಜೀವನ ಸರಿ ಹೋಯಿತು. ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಏನಪ್ಪ ಮಾಡ್ತಾ ನಾನು ಜಾಸ್ತಿನೂ ದುಡ್ಡು ತೊಗೊಳ್ಳಿಲ್ಲ. ಆಸ್ಪತ್ರೆ ಆ ಋಣಭಾರ ಏನಿದೆ ನಾನು ಅಷ್ಟೇ ತೊಗೊಂಡು ಜಾಸ್ತಿ ತೊಗೊಳ್ಳಿಲ್ಲ. ಬಟ್ ನನಗಂತೂ ನಾನು ಎಷ್ಟೋ ಕೇಸ್ಗಳು ಮಾಡಿದ್ದೀನಿ ಸರ್. ಸಮಾಧಾನವಾದ ಕೇಸು ಅಂದರೆ ನನಗಿದು ಸರ್. ಅಂದರೆ ನಿಮಗೆ ಒಂದು ಪ್ರಾಣ ಕೊಟ್ಟಂಗಾಯಿತು, ಖುಷಿ ಕೊಟ್ಟಾಯಿತು, ಕೆಲಸ ಪ್ರಾಣ ಕೊಟ್ಟಂಗಾಯಿತು. ಇವರ ಇದರಲ್ಲಿ ಪಕ್ಕದ ಬೆಡ್ಡಲ್ಲಿ ಒಂದು ಹುಡುಗನ್ನ ತಂದು ಹಾಕಿದ್ರು. ಸೇಮ್ ಕೇಸು. ಸೇಮ್ ಕೇಸು. ನಾನು 2 ಯಾಕೆ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಏನಾಗ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ನಾನು. ಪಕ್ಕದ ಹೇಳಿ ನಿಮಗೆ ನೋಡಿ, ನಮ್ಮ ಗುರುಗಳೊಬ್ಬರು ನನ್ನ ಮಗಳದ್ದು ಹಿಂಗೆ ಮಾಡ್ಕೊಟ್ಬಿಟ್ರು, ನೀವು ಸರಿ ಮಾತಾಡಿ. ಅವ್ರಿಗೆ ಹೇಳಿರೋದು. ಅವ್ರೇನು ಮಾಡಿದ್ರು, ಹುಡುಗನ ಫೋಟೋ ಕಳಿಸಿದ್ರು. ಅವನು ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೇಕಾದ್ರೂ ಏನು ಮಾಡ್ಬೇಕಾದ್ರೂ ಬಿದ್ದು ತಲೆಗೇಟಾಗಿ ರಕ್ತ ಬಂತು. ಸೇಮ್ ಅದೇ ಇದೇ ಥರ ತಲೆ ಕೇಸೆ. ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ರು. ಜ್ಞಾನ ಇಲ್ಲ. ಆಲ್ರೆಡಿ 7 ದಿವಸ ಆಗೈತೆ ಅವನು ಕೋಮಾ ಸ್ಟೇಜ್ಗೆ ಹೋಗಿ. ಓಕೆ, ಅದು ಕೋಮನೆ. ICUನಲ್ಲಿದ್ದಾನೆ. ಇವ್ರು ಹುಡುಗಿ ಕೂತ್ಕೊಂಡಿದ್ಬಿಟ್ಟು ಅವ್ರ ಮನೆಯವ್ರು ಖುಷಿ ಆಗ್ಬಿಟ್ಟು ಕೇಳಿರೋದು. ಅಲ್ಲಿವರೆಗೂ ಅವ್ರು ಯಾರು ಪರಿಚಯ ಇಲ್ಲ. ಅಂದರೆ ಇದು ಸಡನ್ ಏನಾಯಿತು ಅಂತ ಅವ್ರಿಗೆ ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ಬಂದೈತೆ. ಆಮೇಲೆ ಹಿಂಗಂದಿದ್ದಕ್ಕೆ ನನಗೆ ಫೋಟೋ ಬಂತು. ಇದು ಮಾಡ್ದೆ. ನಾನು ಹೇಳಿದೆ, ನೋಡಮ್ಮ, ನಾನು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಇಲ್ಲ, ನೀವು ನಮ್ಮ ಮಗಳಿಗೂ ಹಂಗೆ ಹೇಳಿದ್ರಿ ಗುರುಗಳೇ, ಇವ್ರಿಗೆ ಏನಾದ್ರು ಮಾಡಿ ಪಾಪ ಒಬ್ಬನೇ ಮಗ ಅಂತ ಹಿಂಗಿದ್ರು. ನಮ್ಮ ಅಟೆಂಡ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಅಕಸ್ಮಾತ್ ಅಟೆಂಡ್ ಮಾಡಿದ್ಮೇಲೆ ಒಂದು ಹೆಚ್ಚು ಕಮ್ಮಿ ಆಯಿತು. ಈಗ ಆಲ್ರೆಡಿ 8 ದಿನ ಆಗೈತೆ ICU. ಕೋಮದಲ್ಲಿದ್ದಾರೆ. ಹುಡುಗ ಬದುಕಿದಾನಂತ ಬಟ್ ಗ್ಯಾರಂಟಿ ತಿಳ್ಕೊಳ್ಳಿ. ಹೌದಲ್ಲ, ಹೌದು. 7-8 ದಿನ ಕಳೆದ್ಬಿಟ್ರೆ
ಹಾಸ್ಪಿಟ್ಲಿನಲ್ಲಿ ಐಸು ಚಾರ್ಜು ಆಮೇಲೆ ಇದ್ರದ್ದೆಲ್ಲ ಹಾಕ್ತಾ ಇರ್ತಾರೆ, ವೆಂಟಿಲೇಟ್ರು ಇವೆಲ್ಲ ಆಕ್ಸಿಜನಲ್ಲಿ ಓಡ್ತಾ ಇರ್ತದೆ ಮೀಟ್ರು. ಹೌದು ಹೌದು. ಸುಮ್ಮನೆ ಬದುಕಿರ್ತಾರೆ ಕೆಲವರು. ಹಾಂ, ಹಂಗಿರ್ತದೆ. ಅದಕ್ಕೇ ನೋಡೋಣ, ಇವತ್ತು ಒಂದು ದಿನ ಕಳೀಲಿ, ಸಾಧ್ಯವಾದ್ರೆ ನಾಳೆ ತೊಗೊಳ್ತೀನಿ ಅಂದೆ. ಸರ್ ಅವತ್ತು ರಾತ್ರಿನೇ ಔಟು ಹುಡುಗ. ಎಷ್ಟು 8 ವರ್ಷ. ಪಾಪ. ಅವತ್ತು ರಾತ್ರಿನೇ ಔಟು. ನಾನು ಯಾಕೆ ಜಡ್ಜ್ ಮಾಡ್ತೀನಿ ರೀ, ದುಡ್ಡುಗೋಸ್ಕರ ನಾನು ಮಾಡಲ್ಲ. ದುಡ್ಡು ನಮ್ಗೆ ಹೆಚ್ಚು ಕಮ್ಮಿ ಆದರೆ ನಮ್ಮ ಪ್ರಾಣ ಉಳ್ಸೋಕ್ಕೆ, ನಮ್ಗೆ ಖರ್ಚು ಮಾಡೋಕ್ಕೆ ನಾವು ಇನ್ನೊಬ್ರ ಹತ್ರ ಭಿಕ್ಷೆ ಹತ್ತಕ್ಕಾಗಲ್ಲ. ನಾವು ಅದಕ್ಕೆ ಏನು ತೊಗೋಬೇಕು ಅಷ್ಟೇ ತೊಗೋತೀನಿ. ನಾನು ಜಾಸ್ತಿ ಕೊಟ್ಟರು ಮುಟ್ಟಲ್ಲ. ನನ್ನ ಪಾಲಿಸಿನೇ ಬೇರೆ ಇಟ್ಕೊಂಡಿದ್ದೀನಿ. ನಾವಿರೋವರೆಗೂ 100 ಜನ ಚೆನ್ನಾಗಿರ್ಬೇಕಂತ. ನೋಡೋ ಹುಡುಗಿ ಚೆನ್ನಾಗಾಗಿದ್ದಕ್ಕೆ ಅವ್ರಿಗೆ ಹೇಳಿದ್ರು. ನಾನು ತೊಗೊಳ್ಳಿಲ್ಲ ಕೇಸು. ಬೈ ಚಾನ್ಸ್ ಅವತ್ತೇ ನೀವು ತೊಗೊಂಡಿದ್ದಿದ್ರೆ ಹಾಂ, ಅದು ಏನಾದರೂ ಉಳಿತಾ ಇದ್ದ? ಇಲ್ಲ, ಇದು 2-3 ದಿನ ಆಗಿದೆ ಪ್ರಾಣ ಹೋಗಿ. ಸೊ ಸುಮ್ಮನೆ ಆಸ್ಪತ್ರೆಯಲ್ಲಿ ಇಟ್ಟಿರ್ತಾರೆ. ಹೌದು, ಸುಮ್ಮನೆ ಆಕ್ಸಿಜನ್ ಕೊಟ್ಟು ಮನ್ಗಿಸೋರೆ. ಹಾಂ, ಓಕೆ. ನಾವು ತೆಗೆದ ತಕ್ಷಣ ಅಲ್ಲಿ ಔಟು. ಹುಡುಗರದು ಒರಿಜಿನಲ್ ಬ್ರೀತಿಂಗ್ ಬಂದ್ಬಿಡ್ತಿದೆ, ಬರುತ್ತೆ. ಸೊ ಇವಾಗ ನೀವು ಅಟೆಂಡ್ ಮಾಡಿದ್ರು ಅದು ಫೇಲ್ಯೂರ್ ಆಗ್ತಾ ಇತ್ತು. ಅಟೆಂಡ್ ಮಾಡಿದ್ರು ಕೂಡ ಅವತ್ತು. ಹಾಂ, ಅಟೆಂಡ್ ಮಾಡಿದ್ರು ಫೇಲ್ಯೂರ್ ಆಗ್ತಾಯಿತ್ತು. ಯಾಕಂದರೆ ಅದ್ರದ್ದು ಹಿಂದೆ ಮುಂದೆ ಗೊತ್ತಿಲ್ಲದ್ರೆ ಅದಕ್ಕೆ ನಾನು ಹಾಸ್ಪಿಟ್ಲ್ ಕೇಸ್ಗಳನ್ನ ನಾನು ಕೇಳ್ತೀನಿ. ಐಸಿಯುಲಿದ್ದಾರಾ, ಕೋಮಾ ಸ್ಟೇಜ್ಗೆ ಹೋಗಿದ್ದಾರಾ, ಎಷ್ಟು ದಿವಸ ಆಯಿತು, ಯಾವ ಥರದ್ದು ಎಲ್ಲ ಡೀಟೇಲ್ ತೊಗೋತೀನಿ. ನನ್ನ ಮನ್ಸಿಗೆ ಸರಿ ಅನ್ಸಿದ್ರೆ ಕೈ ಹಾಕ್ತೀನಿ, ಇಲ್ಲಾರ ನಾನು ಕೈ ಹಾಕಲ್ಲ. ಸುಮ್ಮನೆ ಅನುಮಾನದಲ್ಲಿ ಯಾವುದೂ ಮುಟ್ಟೋದು ಬೇಡ ಅಂತ. ಸರ್ ಹಂಗೈತೆ ಅಂದ್ಬಿಟ್ಟು ನಾವು ಏನೋ ಒಂದು ಪೂಜೆ ಪುನಸ್ಕಾರಗಳು ಇನ್ನೊಂದು ಮಾಡ್ತೀವಿ, ಇದು ಕೂತ್ಕೊಂಡ್ಬಿಡ್ತೇವೆ ಅನ್ನೋ ಸುಳ್ಳು ಸರ್. ಅದೇನೋ ಒಂದು ಗ್ರಾಚಾರ ಚೆನ್ನಾಗಿದ್ದಾಗ ಒಳ್ಳೇದಾಗ್ತದೆ, ನಾನಿಲ್ಲ ಅಂತ ಹೇಳಲ್ಲ. ನಮಗೆಲ್ಲ ಚೆನ್ನಾಗಿದ್ದಾಗ ನೀವೆಷ್ಟು ಪೂಜೆ ಮಾಡ್ತೀರೋ ಅಷ್ಟು ನಿಮಗೆ ದಕ್ತಿದೆ. ನಿಮಗೆಲ್ಲೋ ಒಂದು ಮೈನಸ್ ಇದ್ದಾಗ ನೀವೆಷ್ಟೇ ಪೂಜೆ ಮಾಡಿ ಫಲ ಸಿಗಲ್ಲ. ಬಟ್ ನೋಡಿ, ಆ ಹುಡುಗಿ ಅದೃಟ ಚೆನ್ನಾಗಿತ್ತು. 3 ದಿವಸ ಆಗಿತ್ತು ಕೋಮಾ ಸ್ಟೇಜ್ಗೆ ಹೋಗಿ. ಏನಿಲ್ಲ, ಮಾತುಕತೆ ಕಣ್ಣು ಹಿಂಗೆ ಬಿಟ್ಕೊಂಡು ಹಿಂಗೆ ಮನ್ಗಿದ್ದಾಳೆ. ತಂದೆ ತಾಯಿನೂ ಕೈ ಬಿಟ್ಬಿಟ್ಟಿದ್ರು. ಆ ಅಮ್ಮನಿಗೆ ನನಗೆ ಫೋನ್ ಮಾಡಿ ಮಾತಾಡ್ತಾಳೆ, ಸಾರ್ ನಿಮ್ಗೆ ಇಲ್ಲೇ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೀನಿ, ನಿಮ್ಮ ಫೋಟೋ ಇಟ್ಬಿಡ್ತೀನಿ, ದೇವ್ರ ಮನೇಲಿದ್ದಾರೆ. ನಮ್ಗೆ ಅದು ಎಷ್ಟು ಖುಷಿ ಆಗ್ತದೆ. ನಮ್ಗೆ ಅವ್ರ ದುಡ್ಡು ಲೆಕ್ಕಕ್ಕೆ ಇಲ್ಲ. ಹೌದು, ನಾನು ಹೇಳಿದೆ, ನೀವು ಕೊಟ್ಟಿದ್ದ ದುಡ್ಡು 1 ಕೋಟಿ ಸಮಾನ ನಮ್ಮ ನನಗೆ ಅಂದೆ. ಅಯ್ಯೋ, ನಮ್ದೇನು ದುಡ್ಡೇ ಅಲ್ಲ ಗುರುಗಳೇ, ಹಾಸ್ಪಿಟ್ಲಿಗೆ ನಾವು ಖರ್ಚು ಮಾಡ್ತಿರೋದು ನೋಡಿದ್ರೆ ದುಡ್ಡೇ ಅಲ್ಲ ನನಗೆ. ಏನೋ ನನ್ನ ಮಗಳ ಪ್ರಾಣ ಉಳಿಸ್ಬಿಟ್ರಿ ನನಗೆ ಅಂತ. ನಂಗೆ ನಿಜವಾಗ್ಲೂ ನೆಮ್ಮದಿ ಆಗೋದು ಸರ್. ಯಾಕಂದರೆ ಎಷ್ಟೋ ಕೇಸ್ಗಳು, ಇಂಥ ಕೇಸ್ಗಳು ಬಂದಾಗ ನಾನು ಅದಕ್ಕೆ ಆರ್ಡಿನರಿ ಕೇಸು, ಸೊಂಟ ನೋವು, ಮೈಕೈ ನೋವು, ನಿದ್ದೆ ಬರೋದು ತಗೊಳ್ಳೋಕ್ಕೆ ಬೇಜಾರು. ಅದು ನೆಗೆಟಿವ್ದೇನೆ. ಹೌದು. ಆದರೆ ಏನೋ ಒಂಥರ ಬೇಜಾರು ನನಗೆ ಆ ಕೇಸ್ಗಳು ಮುಟ್ಟೋದಕ್ಕೆ. ಅಂದರೆ ಅದಕ್ಕಿಂತ ಟಫ್ ಇರಬೇಕು, ಆ ಥರ ಟಫ್ ಇರಬೇಕು ನನಗೆ, ಕ್ರಿಟಿಕಲ್ ಇರಬೇಕು, ಚಾಲೆಂಜಿಂಗ್ ಕೇಸ್ ಇರಬೇಕು. ಅದನ್ನು ಮಾಡ್ಬೇಕು ನೀವು. ಅವರು ಮನೆಯವರು ಏಟ್ ತಿಂದಿರ್ಬೇಕು ಎಲ್ಲ ಕಡೆ. ಅದೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಬರ್ತಿದೆ. 8 ಜನ ಕೈಲಿ ಏಟ್ ತಿಂದು, 8 ಜನ ಕೈಲಿ ಒದೆ ತಿಂದು, ಎಷ್ಟು ಲಕ್ಷ ಖರ್ಚು ಮಾಡಿ ಬಚಾವಾಗಿದ್ದವ್ರದ್ದೆಲ್ಲ ಬರ್ತಿದೆ. ಅದಕ್ಕೆ ಯಾವುದೂ ನಂಬಿಕೆಯಿಂದ ನೋಡಬೇಕು, ನಂಬಿಕೆಯಿಂದ ಬರಬೇಕು. ಅವಾಗ ನಮ್ಮ ಕೈಯಲ್ಲಾಗಿದ್ದು ನಾವು ಪ್ರೀತಿಯಿಂದ ಮಾಡ್ತೀವಿ. ಹೌದು. ಅನುಮಾನದಲ್ಲಿ ಎಲ್ಲೋ ಕಳ್ಕೊಂಡಿರ್ತೀರ, ಎಲ್ಲೋ ಮಾಡಿರ್ತೀರ, ಎಲ್ಲೋ ಇದಾಗಿರ್ತದೆ. ಪ್ರತಿಯೊಬ್ಬರಿಗೂ ಯಾರಿಗೂ ನಾವು ಸಡನ್ನಾಗಿ ಯಾರ ಕೈಗೂ ಸಿಗಲ್ಲ. ಟೈಮ್ ಕಾಯಬೇಕು, ಅವ್ರ ಟೈಮಿಗೆ ಬಂದಿರಬೇಕು. ಅವ್ರಿಗೆ ಆಯುಷ್ ಚೆನ್ನಾಗಿದೆ. ಅಷ್ಟೆಲ್ಲ ಜನ ನಗ್ತಾರೆ, ಏನಂತ ಅಲ್ಪಾಯುಷ್ ಅಂತ ಇದೆ ಗುರುಗಳೇ. ಅಂದರೆ ಅಲ್ಪಾಯುಷ್ ಅಂತ ಹೇಳಿದ್ದು ಒಂದು ಕಡೆ ನಿಜ. ಯಾಕೆ ಅಂದರೆ ಆ ಆತ್ಮ ಜೊತೆಲೇ ಇದ್ದಿದ್ರೆ ಅಲ್ಪಾಯುಷ್ ಗ್ಯಾರಂಟಿ. ಇವಳು ಅದೃಟ ಚೆನ್ನಾಗಿತ್ತು. ನಾವು ಒಬ್ಬರು ಅಸ್ಟ್ರಾಲಜರ್ ಆದ್ರೂ ಗುರುಗಳ ಹತ್ರ ಒಂದು ಸರಿ ತೋರ್ಸೋಣ ಅಂತ ಮನಸ್ಸು ಮಾಡಿದ್ರಲ್ಲ, ಇದು ಅಲ್ಲಿ ಬಚಾವಾಯಿತು, ಚೇಂಜ್ ಆಯಿತು. ಇಲ್ಲಾಂದರೆ ಹೇಳೋಕ್ಕಾಗ್ತಾ ಇರಲಿಲ್ಲ. ಅವರು ಗ್ರಹಗತಿಗಳು ಲೆಕ್ಕಾಚಾರ ಮಾಡಿ ಹೇಳ್ತಾರೆ, ಹಿಂಗಿದೆ ಅಂತ. ಅದು ಯಾವುದೋ ಒಂದು ಗಂಡಾಂತರ ಅಂತ ಬಚಾವು. ಅದೇ ಆ ಟೈಮ್ ಕ್ರಾಸ್ ಮಾಡಿಕೊಂಡ್ರೆ ಮತ್ತೆ ಜೀವನ ಇರುತ್ತೆ ಅಂತ. ಬಟ್ ಇವಾಗ ನನಗೆ ಸಮಾಧಾನ ಸರ್. ಎಲ್ಲೋ ಒಬ್ಬರಿಗೆ ಒಂದು ಹುಡುಗಿಗೆ ಪ್ರಾಣ ಉಳಿತು. ಏನು ಇವತ್ತು ನಾಳೆಲ್ಲಿ ಈಚೆಗೆ ಬಂದು ಇನ್ನೂ ಚೆನ್ನಾಗಿ ಮಾತಾಡಲಿ ಅನ್ನೋದು. ಈಗ ಮಾತು ನಿಂತೋಗಿದ್ದು ಮಾತು ಬರ್ತಾ ಇದೆ. ಅಂದರೆ ಈಗ ಮುದ್ದಾಗಿದೆ ಸರ್ ಹುಡುಗಿ.
ಅವ್ರದ್ದು ಮುಖ ಬ್ಲರ್ ಮಾಡಬೇಕಾ ಹಾಗೆ ತೋರಿಸ್ಬೋದಾ? ಮಾಡಿ ಸರ್ ಯಾಕಂದರೆ ಬೇಡ ಹೆಣ್ಮಗು ಬೇಡ ಯಾಕೆ ಬೇಕು ಅಷ್ಟೇ. ಸೊ ವೀಕ್ಷಕರೇ, ಇದೊಂದು ಆಸ್ಪತ್ರೆದು ಒಂದು ವಿಡಿಯೋ ನನಗೆ ಭಗವಾನ್ ಸರ್ ತೋರಿಸಿದ್ರು. ಅದು ಯಾವ ಥರದ ಕೇಸು ಏನು ಅಂತ ಅವರು ನಿಮಗೆ ಕಂಪ್ಲೀಟ್ ತಿಳಿಸಿದ್ದಾರೆ. ಅಂದರೆ ಆಸ್ಪತ್ರೆಗಳಲ್ಲಿ ICUನಲ್ಲಿರೋ ಕೇಸುಗಳು ಕೆಲವೊಂದೇ ಸರಿ ನೆಗೆಟಿವ್ ಅಟ್ಯಾಕ್ ಆಗಿದ್ದರೆ ಅವು ಹೋಗ್ಬಿಡ್ತವೆ. ಇಲ್ಲಾಂದರೆ ಆ ನೆಗೆಟಿವ್ ಏನಾದರೂ ರಿಮೂವ್ ಆಯಿತು ಅಂದಾಗ ಅಲ್ಲಿ ಅವ್ರದ್ದು ಆಯಸ್ಸು ಗಟ್ಟಿ ಇದ್ದು ಇನ್ನೂ ಜೀವನ ಐತೆ ಅಂದಿದ್ರೆ ಸೊ ಅವು ಜೀವನಗಳು ಬದುಕೇ ವಾಪಸ್ ಬರ್ತವೆ. ಸೊ ಆಸ್ಪತ್ರೆಗಳು ICU ಕೇಸುಗಳು ಆಲ್ಮೋಸ್ಟ್ ಡೇಂಜರೇ, ತುಂಬ ಅಂದರೆ ಕ್ರಿಟಿಕಲ್ ಕೇಸ್ಗಳವು ಅಟೆಂಡ್ ಮಾಡಿ ಅಂಥದ್ದೊಂದು ಸಕ್ಸಸ್ ಮಾಡಿರೋದು. ಮಾತಾಡೋಕ್ಕಾಗದೇ ಇದ್ದಿದ್ದ ಮಗು ಒಂದು ಮಾತಾಡೈತೆ. ಅವರ ತಾಯಿಯವರು ತುಂಬ ಖುಷಿಯಿಂದ ಮಾತಾಡಿದ್ರು ಅಂತ ಹೇಳಿದ್ರು. ಸೊ ಅವರನ್ನು ತೋರ್ಸೋಂಗಿಲ್ಲ, ಅವರು ಪರ್ಸ್ನಲ್ ವಿಚಾರ. ಹಾಗಾಗಿ ಆ ವಿಚಾರ ನಾವು ಮಾತಾಡಿದ್ದೀವಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.